ಇವತ್ತು ಒಂಚೂರು ಮಳೆ ನಿಂತಿದೆ. ಮಳೆ ನಿಂತರೂ ಕೂಡ ಬೆಂಗಳೂರಿನಲ್ಲಿ ಸಂಕಷ್ಟ ತಪ್ಪಿಲ್ಲ. ಹಲವೆಡೆ ಏಕಾಏಕಿ ಮರಗಳು ಧರೆಗುರುಳ್ತಾ ಇದೆ. ಮಳೆ ನಿಂತರೂ ಕೂಡ ಈ ಸಂಕಷ್ಟಗಳು ತಪ್ಪಿಲ್ಲ. ಅನೇಕ ಕಡೆಗಳಲ್ಲಿ ಇಂಥ ಅವಾಂತರಗಳಾಗ್ತಾ ಇದೆ. ಜೀವ ಭಯದಲ್ಲೇ ವಾಹನ ಸವಾರರು, ನಡ್ಕೊಂಡು ಹೋಗೋರು, ಪಾದಾಚಾರಿಗಳು ಎಲ್ಲರೂ ಕೂಡ ಹೋಗಬೇಕಾದಂತಹ ಪರಿಸ್ಥಿತಿ. ಕನಿಂಗ್ಹ್ಯಾಮ್ ರಸ್ತೆ, ಹೊರಬಾವು, ಕೆಆರ್ ಪುರ ಜೊತೆಗೆ ಕಲ್ಯಾಣ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಮರಗಳು ಉರುಳ್ತಾ ಇದೆ, ರೆಂಬೆಗಳು ಬೀಳ್ತಾ ಇದೆ, ಬುಡ ಸಮೇತ ಬೀಳ್ತಾ ಇದೆ, ಬೇರು ಸಹಿತ ಬೀಳ್ತಿರುವಂತಹ ಅನೇಕ ನಿದರ್ಶನಗಳು ಕೂಡ ಇದೆ. ಈಗ ಅದನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯಾವ ಮರ ಯಾವ ಸಂದರ್ಭದಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಳೆ ನಿಂತರೂ ಕೂಡ ಅನೇಕ ಕಡೆಗಳಲ್ಲಿ ಈ ಅವಾಂತರಗಳು. ಈಗ ಕನಿಂಗ್ಹ್ಯಾಮ್ ರಸ್ತೆ, ಹೊರಮಾವು ಜೊತೆಗೆ ಕೆಆರ್ ಪುರ ಇಲ್ಲಿನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಕಲ್ಯಾಣ ನಗರ ಕೂಡ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮರಗಳು ಬೀಳ್ತಾ ಇದೆ. ಇಡೀ ಮರ ಬಿದ್ದೋಗೋದು, ಅಲ್ಲಿ ವಾಹನಗಳು ನಿಂತಿರುತ್ತೆ, ಅದರ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಆ ನಷ್ಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಅಂಗಡಿಗಳಿರುತ್ತೆ, ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, ಅವ್ರ ಮೇಲೆ ಬಿದ್ದರೆ ಏನು ಕತೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಪಾದಚಾರಿಗಳು ಅನೇಕರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ರೀತಿ ಬಿದ್ದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಕೂಡ ಜೀವ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ಈಗ ಬಿಬಿಎಂಪಿ ಸಿಬ್ಬಂದಿ ಏನೋ ಮರ ತೆರವುಗೊಳಿಸ್ತಾ ಇದ್ದಾರೆ. ಆದರೆ ಮಳೆ ನಿಂತ ನಂತರದಲ್ಲೂ ಕೂಡ ಇಂಥ ಅವಾಂತರಗಳು ಅನೇಕ ಕಡೆಗಳಲ್ಲಿ ಆಗ್ತಾ ಇದೆ. ಇನ್ನೂ ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಇನ್ನೂ ಮಳೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಕೂಡ ಮಾಡಲಾಗಿದೆ. ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಎಲ್ಲ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಹವಾಮಾನ ಇಲಾಖೆ. ಒಂದು ಕಡೆಯಲ್ಲಿ ಆ ಭಯ ಮತ್ತೆ ಮಳೆ ಆಗುತ್ತೆ ಅನ್ನೋದು, ಮತ್ತೊಂದು ಕಡೆಯಲ್ಲಿ ಮಳೆ ನಿಂತರೂ ಕೂಡ ಅನೇಕ ಕಡೆಗಳಲ್ಲಿ ಈ ಕರೆಂಟ್ ಕಂಬಗಳು ಬೀಳೋದಾಗಿರ್ಬೋದು, ಮರಗಳು ಬೀಳೋದಾಗಿರ್ಬೋದು, ಇದೆಲ್ಲವೂ ಕೂಡ ನಡೀತಾನೇ ಇದೆ. ಅಂಥದ್ದೇ ಘಟನೆ ನಡೆದಿರೋದು. ಹೊರಮಾವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದೀವಲ್ಲ, ಅಲ್ಲಿ ಕಾರ್ ನಿಲ್ಲಿಸಿದ್ರು, ಆ ಕಾರ್ ಮೇಲೆ ಬಿದ್ದಿದೆ. ಜೊತೆಗೆ ಮತ್ತೊಂದು ವೆಹಿಕಲ್ ಕೂಡ ಇತ್ತು, ಓಮ್ನಿ, ಅದ್ರ ಮೇಲೂ ಕೂಡ ಮರ ಬಿದ್ದಿದೆ. ಏಕಾಏಕಿಯಾಗಿ ಮರ ಬಿದ್ದಿರೋದು ಅನೇಕ ಕಡೆಗಳಲ್ಲಿ ಇಂಥ ಘಟನೆ ನಡೆದಿದೆ. ಇನ್ನು ಕೆಆರ್ ಪುರ, ಅಲ್ಲೂ ಕೂಡ ಬುಡ ಸಹಿತವಾಗಿ ಆ ಮರ, ಇಡೀ ಮರ ಬಿದ್ದಿರೋದು. ಅದರ ಜೊತೆಗೆ ಮರ ಅಷ್ಟೇ ಬೀಳುತ್ತಾ ಅದರ ಪಕ್ಕದಲ್ಲಿದ್ದಂತಹ ಈ ಕರೆಂಟ್ ವೈರ್ಗಳು ಅದನ್ನು ಕೂಡ ಇಟ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಕೂಡ ಸಹಿತವಾಗಿ ಬೀಳುವಂಥ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಕೆಆರ್ ಪುರದ್ದು. ಇನ್ನು ಕನಿಂಗ್ಹ್ಯಾಮ್ ರಸ್ತೆಯಲ್ಲೂ ಕೂಡ ಮರ ಬಿದ್ದಿದೆ. ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಹಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆಯಾಗುವಂಥ ಸಾಧ್ಯತೆ ಇದೆ. ಕೆಲವು ಕಡೆಗಳಲ್ಲಿ ಸಾಧಾರಣ ಮಳೆ ಆದರೆ ಕೆಲವು ಕಡೆಗಳಲ್ಲಿ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಇನ್ನೂ ಕೂಡ ಇದೆ. ಮಳೆಯ ಅಬ್ಬರ ಒಂಚೂರು ಕಡಿಮೆ ಆದಂಗಿದೆ ಇವತ್ತು. ಆದರೆ ಮಳೆಯ ನಂತರದ ಇಫೆಕ್ಟ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಯ ತರಿಸ್ತಾ ಇದೆ. ಪಾದಚಾರಿಗಳಿಗೂ ಭಯ, ಅದ್ರ ಜೊತೆಯಲ್ಲಿ ಎಲ್ಲಾದರೂ ಗಾಡಿ ನಿಲ್ಲಿಸಿ ಹೋಗೋದಕ್ಕೂ ಭಯ, ಅಥವಾ ಗಾಡಿಯಲ್ಲಿ ಹೋಗೋದಕ್ಕೂ ಒಂದು ರೀತಿಯಲ್ಲಿ ಭಯ ಆಗುವಂತಹ ಪರಿಸ್ಥಿತಿ. ಜೀವ ಭಯದಲ್ಲಿ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ ಸದ್ಯಕ್ಕೆ. ಮರ ಬಿದ್ದ ಪರಿಣಾಮ ಒಂದು ಕಡೆ ತೊಂದರೆ ಆದರೆ ಮತ್ತೊಂದು ಕಡೆಯಲ್ಲಿ ಅಲ್ಲಿ ವಾಹನ ಸವಾರರಿಗೂ ಕೂಡ ಕಷ್ಟ. ಇಡೀ ರೋಡ್ ಬ್ಲಾಕ್ ಆಗುತ್ತೆ, ಸಂಚಾರ ಅಸ್ತವ್ಯಸ್ತ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಕೂಡ ಈ ಸಂಕಷ್ಟಗಳು ತಪ್ಪಿಲ್ಲ. ಅನೇಕ ಕಡೆಗಳಲ್ಲಿ ಏಕಾಏಕಿಯಾಗಿ ಈ ಮರಗಳೆಲ್ಲವೂ ಕೂಡ ಬೀಳ್ತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಮರ ತೆರವುಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ ಅನೇಕ ಕಡೆಗಳಲ್ಲಿ. ಎಲ್ಲೆಲ್ಲಿ ಕನಿಂಗ್ಹ್ಯಾಮ್ ರಸ್ತೆ, ಹೊರಮಾವು, ಕೆಆರ್ ಪುರ, ಕಲ್ಯಾಣ ನಗರ, ಇಲ್ಲೆಲ್ಲಾ ಕಡೆಗಳಲ್ಲೂ ಮರ ಬಿದ್ದಿದೆ. ಆ ಮರಗಳ ಕೆಳಗಡೆ ಬೀದಿ ಬದಿ ವ್ಯಾಪಾರಿಗಳು, ತಳ್ಳೋ ಗಾಡಿಗಳು ಅನೇಕ ಇರೋದನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಜನ ಓಡಾಡುವಂಥ ರಸ್ತೆಗಳು ಅದೆಲ್ಲವೂ ಕೂಡ ಪಾದಚಾರಿ ಮಾರ್ಗ, ಅಲ್ಲೇ ಮರ ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಒಂದು ಮತ್ತೊಂದು ಕಡೆಯಲ್ಲಿ ಭಯ, ಯಾವ ಮರ ಯಾವ ಸಂದರ್ಭದಲ್ಲಿ ಬೀಳುತ್ತೆ, ಏನಾಗುತ್ತೆ ಅನ್ನುವಂಥ ಭಯ ಕೂಡ ಈಗ ಕಾಡ್ತಾ ಇದೆ ಜನರನ್ನ. ಅದೇ ಭಯದಲ್ಲೇ ಈಗ ಜನ ಓಡಾಡ್ತಾ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಮಳೆ ಇವತ್ತು ಒಂಚೂರು ಕಡಿಮೆ ಆದಂಗಿದೆ, ಆದರೆ ಮತ್ತೆ ಬರಬಹುದು ಸಂಜೆ ಮಧ್ಯಾಹ್ನದಷ್ಟೊತ್ತಿಗೆ. ಆದರೆ ಮಳೆ ನಿಂತರೂ ಕೂಡ ಮರಗಳು ಬೀಳ್ತಾ ಇದೆ. ಇದನ್ನ ಮೊದಲೇ ಎಲ್ಲೋ ಒಂದು ಕಡೆ ಎಚ್ಚರಿಕೆ ವಹಿಸಬೇಕಿತ್ತು, ಆದರೆ ಅಂಥ ಕೆಲಸಗಳು ಆಗಿಲ್ಲ. ಈಗ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಮಂಜುನಾಥ್.
ಖಂಡಿತ ಅಶ್ವಿನಿ, ಬೆಂಗಳೂರು ನಗರದಲ್ಲಿ ಮಳೆ ಬಂದು ಕಳೆದ 2 ದಿನಗಳಿಂದ ಏನು ಧಾರಾಕಾರ ಮಳೆ ಸುರಿದಿತ್ತು. ಅದರಿಂದ ಒಂದ್ ಕಡೆ ಕಂಪ್ಲೀಟ್ ನಗರದ ಮುಖ್ಯ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ರೆ, ಇತ್ತ ಮನೆಗಳಿಗೆ ನೀರು ನುಗ್ಗಿ ಮನೆಯವರು ಕೂಡ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇವೆರಡು ದಿನಗಳಿಂದ ಮಳೆ ಧಾರಾಕಾರ ಸುರಿದಂತಹ ಮಳೆಯಿಂದಾಗಿ ಇದೀಗ ಅದರ ತೇವಾಂಶಕ್ಕೆ ಒಣಗಿದ ಮರಗಳು ಏನು ರಸ್ತೆ ಮೇಲೆ ರಂಬೆ ಕೊಂಬೆಗಳು ಮತ್ತೆ ಬೃಹತ್ ಗಾತ್ರದ ಮರಗಳು ಧರೆಗುಳಿತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗುಳಿದಿರುವಂತದ್ದು, ಜೊತೆಗೆ ವರ್ಮಾವು ಭಾಗದಲ್ಲೂ ಕೂಡ ದೊಡ್ಡ ಗಾತ್ರದ ಮರ ಒಂದು ಬಿದ್ದಿರುವಂತದ್ದು. ಸದ್ಯ ಅದೃಷ್ಟವಶಾತ್ ಯಾವುದೇ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಅಧಿಕಾರಿಗಳು ರಂಬೆ ಕೊಂಬೆಗಳ ತೆರವಿಗೆ ಅಂತೇಳಿ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಆದ್ರೆ ಮುಂಜಾಗ್ರತೆಯಾಗಿ ಎಚ್ಚರ ವಹಿಸಿ ಈ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈ ರೀತಿ ಮುಂಜಾಗ್ರತವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರ್ಬೇಕಾಯ್ತು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ರಸ್ತೆಗಳ ಮೇಲೆ ಬೃಹತ್ ಗಾತ್ರದ ಮರಗಳು ಧರೆಗುಳಿತಿರುವಂತದ್ದು. ಸದ್ಯ ಒಂದ್ ವೇಳೆ ಏನಾದ್ರೂ ವಾಹನ ಸವಾರರು ರಸ್ತೆ ಮೇಲೆ ಹೋಗುವಂತ ಸಂದರ್ಭದಲ್ಲಾಗಿರ್ಬೋದು ಅಥವಾ ಜನರು ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಅವರ ತಲೆ ಮೇಲೆ ಏನಾದ್ರೂ ಬಿದ್ದಿದ್ರೆ ಇಲ್ಲ ವಾಹನ ಸವಾರರ ಮೇಲೆ ಇದ್ದಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ತಿತ್ತು. ಆದ್ರೆ ಅಧಿಕಾರಿಗಳು ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು. ಜೊತೆಗೆ ಎಲ್ಲ ಆಗಿ ಹೋದ್ಮೇಲೆ ಅಂದ್ರೆ ಈಗ ಬಿದ್ದಾದ ನಂತರ ಇದೀಗ ಸ್ಥಳಕ್ಕೆ ಬಂದು ಬಿಬಿಎಂಪಿ ಅಧಿಕಾರಿಗಳು ಬಂದು ಅಲ್ಲಿನ ಅಂದ್ರೆ ಒಂದು ಮರವನ್ನ ಸೈಡ್ಗೆ ಹಾಕುವಂತ ಕೆಲಸ ಇದೀಗ ಮಾಡ್ತಿರುವಂತದ್ದು. ಅಂದ್ರೆ ಮಳೆಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಒಣಗಿದ ರಂಬೆ ಕೊಂಬೆ ಮರಗಳನ್ನ ನಾವು ಸರಿಪಡಿಸ್ತೀವಿ, ಯಾವುದೇ ಅನಾಹುತ ಆಗೋದು ಬಿಡೋದಿಲ್ಲ, ನಾವು ಸಿದ್ಧತೆ ಮಾಡಿದ್ವಿ ಅಂತ ಹೇಳಿದಂತ ಅಧಿಕಾರಿಗಳು ಈಗ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಅದರ ತೇವಾಂಶಕ್ಕೆ ಮರಗಳು ಧರೆಗುಳಿತಿರುವಂತದ್ದು. ಸದ್ಯ ಈ ಹಿಂದೆ ನೋಡಿದ್ವಿ, ಮರಗಳಿಂದ ಎಷ್ಟೋ ಜನರು ಪ್ರಾಣ ಕೂಡ ಹೋಗಿದ್ದಾವೆ. ಅಂತಹ ಪರಿಸ್ಥಿತಿ ಸಂದರ್ಭದಲ್ಲೂ ಆದ್ರೆ ಅಲರ್ಟ್ ಆಗಿರ್ಬೇಕಂತದ್ದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಸೊ ಈ ರೀತಿ ನಗರದಲ್ಲಿ ಪದೇ ಪದೇ ಅನಾಹುತಗಳಾಗ್ತಿದ್ದಾವೆ, ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಿದ್ದಾವೆ. ಆದ್ರೆ ಈ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು. ಸೊ ಇವ್ರಿಗೆ ಪಾಲಿಕೆ ಅಧಿಕಾರಿಗಳಿಗಾಯ್ತು, ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಯ್ತು, ಯಾವ್ದಾದ್ರೂ ಪ್ರಾಣ ಅಂದ್ರೆ ಅಮಾಯಕರ ಪ್ರಾಣ ಹೋಗುವವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅಂತ ಎದ್ದು ಕಾಣ್ತಿರುವಂತಹ ದೃಶ್ಯ ಇದೀಗ ನಮ್ಗೆ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ನಾನಾ ಭಾಗದಲ್ಲಿ ರಸ್ತೆ ಮೇಲೆ ಧರೆಗುಳಿದಿರುವಂತಹ ಮರಗಳು ಈ ರೀತಿ ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಸೊ ಇದನ್ನ ಈಗ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಅವನ್ನ ಕಟ್ ಮಾಡಿ ಸ್ಥಳ ಸೈಡ್ಗೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಇವತ್ತು ಮುಂದೆ ಏನ್ ಮಾಡ್ತಾರೆ, ಈಗ ಕಂಟಿನ್ಯೂ ಮಾಡ್ತಾರಾ ಅಥವಾ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರಾ ಅಂತೇಳಿ ಕಾದೋಡ್ಬೇಕಾಗುತ್ತೆ ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.